ಕರ್ನಾಟಕದಲ್ಲಿ ಕಳೆದ 2.5-3 ವರ್ಷದಲ್ಲಿ ಸಿದ್ದರಾಮಯ್ಯನವರು ಮಾಡಿರುವಂತಹ ಸಾಲ ಯಾವುದಕ್ಕೋಸ್ಕರ ಉಪಯೋಗ ಆಯಿತು? ಹೊಸ ಮೆಟ್ರೋ ಮಾಡಿದ್ರ, ಹೊಸ ಫ್ಲೈಓವರ್ ಕಟ್ಟಿದ್ರ, ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ, ಯಾವುದಕ್ಕೆ ಉಪಯೋಗ ಆಯಿತು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕರ್ನಾಟಕದಲ್ಲಿ 57-58 ಸಾವಿರ ಕೋಟಿ ಇದ್ದಿದ್ದು ಇವತ್ತು 50,000 49,000 ಕೋಟಿಗೆ ಇಳಿದಿದೆ. ಯಾವುದಾದ್ರೂ ಒಂದು ರಾಜ್ಯದ ಉದಾಹರಣೆ ತೋರಿಸಿ. ನಾವು ರಸ್ತೆ ಕಟ್ಟದಲೆ, ಫ್ಲೈಓವರ್ ಕಟ್ಟದಲೆ, ಬಿಲ್ಡಿಂಗ್ ಕಟ್ಟದಲೆ, ಮೆಟ್ರೋಗಳನ್ನ ನಾವು ಫಂಡಿಂಗ್ ಮಾಡದಲೆ, PRR ನಂತ ಯೋಜನೆ ಇವ್ರ ಹತ್ರ ದುಡ್ಡಿಲ್ಲ ಅಂತ ಕೇಂದ್ರ ಸರ್ಕಾರ ಕೇಳ್ತಾ ಇದ್ದಾರೆ. ಯಾಕೆ ದುಡ್ಡಿಲ್ಲ ನಿಮ್ಮ ಹತ್ರ? ಈ ಎಲ್ಲಾ ದುಡ್ಡನ್ನು ನೀವು ಅಲ್ಲಿ ಬಳಸ್ಬೋದಲ್ಲ. ರಾಜ್ಯದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕಡಿಮೆ ಮಾಡಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿ, ಸಬ್ಸಿಡಿಗಳನ್ನ ಜಾಸ್ತಿ ಮಾಡಿ ಉದ್ಧಾರ ಆಗಿರುವಂತ ಪ್ರಪಂಚದಲ್ಲಿ ಒಂದು ಸರ್ಕಾರದ ಉದಾಹರಣೆ ತೋರಿಸಿ. ಮಾನ್ಯ ಮುಖ್ಯಮಂತ್ರಿಗಳು ಬರುವಂತ ವಿಧಾನಸಭೆಯಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಿ, ವೈಟ್ ಪೇಪರ್ನ ಅವರು ರಿಲೀಸ್ ಮಾಡಲಿ, ರಾಜ್ಯದ ಜನತೆಗೆ ಸ್ಪಷ್ಟತೆಯನ್ನು ಅವ್ರು ಕೊಡಲಿ. ಎರಡು ಪ್ರಮುಖ ವಿಷಯ. ಒಂದು, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವರು ನಮ್ಮ ತಂದೆ ಸಂಧ್ಯಾ ಕಾಲದಲ್ಲಿದ್ದಾರೆ. ಅದಾದ ಅದೇ ವಿಚಾರಕ್ಕೆ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಲೀಡರ್ಶಿಪ್ ಕೊರತೆ ಇಲ್ಲ, ತುಂಬಾ ಜನ ಇಲ್ಲಿ ನೋಡಿ. ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೆ ಇದೆ ಕಾಂಗ್ರೆಸ್ನಲ್ಲಿ. ನೀವು ನೋಡಿರ್ಬೋದು, ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ. ಇವತ್ತು ಯಾರು ಕೂತಿರ್ತಾರೆ, ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತವ್ರು. ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾನೆ ಇದೆ ಕಳೆದ 3 ವರ್ಷದಿಂದ. ನಾನು ಆಗ್ಲೇ ಸ್ಪಷ್ಟ ಮಾಡಿದ್ದೀನಿ, ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂತ ಗ್ರಹಣ. ಈ ಗ್ರಹಣದಿಂದ ಮುಕ್ತಿ ಆದ್ಮೇಲೆ ಕರ್ನಾಟಕಕ್ಕೆ, ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ. ಸೊ ಇವ್ರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಸಾಲ ಹಚ್ಚಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂತ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ. ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್. ಮುಂದೆ ಸರ್ಕಾರದ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂತದ್ದು ಬಿಜೆಪಿ ಆಡಳಿತದಲ್ಲೇನೆ. ಇದನ್ನ ಸಿದ್ದರಾಮಯ್ಯನವರಿಗೆ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀವಿ. ರಾಜ್ಯದ ಬಗ್ಗೆ ಲೋಕಸಭೆಯಲ್ಲಿ ಯಾರು ಕೂಡ ಮಾತಾಡೋದಿಲ್ಲ ಸಂಸದರು. ಹಾಗೆ ಮೊನ್ನೆ ಮಹಾರಾಷ್ಟ್ರಗೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ, ಅದೇ ವಿಚಾರ ಜಾಸ್ತಿ ಆಗಿದೆ. ಕರ್ನಾಟಕ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ. ಯಾವ ಎಂಪಿಗಳು ಇದ್ರ ಬಗ್ಗೆ ಏನು ಗುರುತರವಾಗಿರ್ತಕ್ಕಂಥ ಒಂದು ಯೋಜನೆ ತಂದಿಲ್ಲ ನೋಡಿ. ಎಲ್ಲ ಒಂದ್ ನಿಮಿಷ, ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು, ಕರ್ನಾಟಕದ ಬಿಜೆಪಿಯ ಸಂಸದರುಗಳ ಕೊಡುಗೆ ಏನು ಅನ್ನೋದನ್ನ ನಾವು ಬಹಳ ಸತಿ ಹೇಳಿದ್ದೀವಿ. ಇವತ್ತು ಅವ್ರು ಪ್ರಶ್ನೆ ಕೇಳಿದ್ದಾರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡ್ ಅನ್ನ ಒಪ್ಪಿಸುವಂತ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ. ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ. ನಿಮ್ಮ ಮುಖಾಂತರ ಬಹಳ ವಿಷಯಗಳನ್ನ ಮತ್ತೆ ಜನಕ್ಕೆ ತಲುಪಿಸ್ತೀವಿ. ಆದ್ರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಕೇಳೋದಕ್ಕೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋವಂಥದ್ದು. 2,300 ರೈತರು ತೀರ್ಕೊಂಡ್ರಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು, ಮೋದಿಯವರು. ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ, ಇದಕ್ಕೆ ಕಾರಣ ನೀವು, ಮೋದಿಯವರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ರಸ್ತೆಯಲ್ಲಿ ಕಸದ ರಾಶಿ ಎತ್ತಕ್ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ, ಇದಕ್ಕೆ ನೀವು ಕಾರಣನೋ ಮೋದಿಯವ್ರ ಕಾರಣನೋ?